ದಾವಣಗೆರೆ ಉತ್ತರ ದಕ್ಷಿಣ ದಾವಣಗೆರೆ ಜಿಲ್ಲೆಯ ಎಲ್ಲ ಸಮಸ್ತ ಕರ್ನಾಟಕ ಬಾಂಧವರಿಗೆ ಮತ್ತು ಎಲ್ಲ ನಮ್ಮ ಆತ್ಮೀಯ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷದ ಶುಭಾಶಯ. ಈ ಹೊಸ ವರ್ಷದಲ್ಲಿ ಒಳ್ಳೆ ಮಳೆ ಬೆಳೆ ನೆಮ್ಮದಿಯಾದಂಥ ಜೀವನ ಸಾಗಲಿ ಅಂತ ಭಗವಂತನಲ್ಲಿ ಹಾರೈಸೋಣ. ನಮ್ಮ ಮತ್ತು ನಾಳೆ ದಿವಸ ರಂಜಾನ್ ಹಬ್ಬದ ಇದೆ. ರಂಜಾನ್ ಹಬ್ಬದ ಎಲ್ಲ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೂ ಉಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ಮುಂದೆ ಮತ್ತೇನೈತಿ ನಾಳೆ ಉಸ್ತುವಾರಿ ನಾಳೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ಮೈಸೂರು ಸೀಮೆನಾಗೆ ಮುಂಚಿನಿಂದಲೂ ಚಂದ್ರನ ದರ್ಶನ ಮಾಡಿ ರಂಜಾನ್ ಹಬ್ಬ ಆಗಲಿ ಉಗಾದಿ ಹಬ್ಬ ಆಗಲಿ ಆಚರಣೆ ಮಾಡೋದು ಸಂಪ್ರದಾಯ. ಈಗ ರಂಜಾನ್ ಹಬ್ಬನೂ ನಾಳೆ ನೋಡ್ತಾರೆ, ಚಂದ್ರ ಕಾಣುತ್ತೆ. ಇವತ್ತೇನು ಕಾಣಲಿಲ್ಲ ಚಂದ್ರ. ಆ ನಿಟ್ಟಿನಲ್ಲಿ ನಾಳೆ ದಿವಸ ಹಬ್ಬ ಮಾಡಿ ಇವತ್ತೆಲ್ಲ ಬೇವು ಬೆಲ್ಲ ಎಲ್ಲ ಉಂಡು ನಾಳೆ ಹೋಳಿಗೆಯನ್ನು ಉಂಡು ಒಳ್ಳೆ ಹಬ್ಬವನ್ನು ಆಚರಣೆ ಮಾಡೋಣ. ಶುಭ ಸುದ್ದಿ ಸಿಗುತ್ತೆ. ನಾಳೆ ಏನೋ ಸೇರ್ತಾ ಇದಾರಂತೆ. ನಾಳೆ ನಾಡದ್ದು ಶನಿವಾರ ಗೊತ್ತಾಗೋರು ಏನಾಗುತ್ತೆ. ಶನಿವಾರಕ್ಕೆ ಫೈನಲ್ ಏನಾಗುತ್ತೆ. ನಮ್ಮ ಇವತ್ತು ನ್ಯೂಸ್ನಲ್ಲಿ ನೋಡಿದೆ, ನಮ್ಮ BJPಯಿಂದ ನಮ್ಮ ಇವರು ಶ್ರೀನಿವಾಸ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರು ಒಳ್ಳೆ ಸ್ನೇಹಿತ, ಒಳ್ಳೆ ನಕ್ನಕ್ಕಂತ ಚುನಾವಣೆ ಮಾಡೋಣ. ಒಳ್ಳೆ ಸ್ನೇಹ ಭಾವದಿಂದ ಚುನಾವಣೆ ಮಾಡಿ ಯಾವ ಗೆಲುವು ಸೋಲು ಅನ್ನೋದು ಸೆಕೆಂಡ್ರಿ. ಒಳ್ಳೆ ದಾವಣಗೆರೆ ಜನತೆಗೆ ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಒಳ್ಳೆ ಸ್ನೇಹ ಪ್ರೇಮ ಪ್ರೀತಿ ವಿಶ್ವಾಸದಿಂದ ಇದ್ದು ನಮ್ಮ ಯಾರ ಅಭ್ಯರ್ಥಿ ಆದ್ರೂ ನಮ್ಮ ಅಭ್ಯರ್ಥಿನ ಗೆಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಗೊತ್ತಿಲ್ಲಪ್ಪ ನನಗೆ, ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ. ಮೀಟಿಂಗಿನ ಬಗ್ಗೆ ನಿನ್ನೆ ಕರೆದಿದ್ರು, ನಿನ್ನೆ ನನಗೆ ಹೇಳಿದ್ರು. ನಾವೇ ಅಟೆಂಡ್ ಮಾಡ್ತೀವಿ ಅಂದ್ರು. ಆಯ್ತು ಮಾಡ್ರಪ್ಪ, ನೀವೇ ಮಾಡ್ರಿ ಅಂದೆ. ಯಾಕಂದ್ರೆ ಅಭ್ಯರ್ಥಿ ಪರವಾಗಿ ಹೇಳ್ಬೇಕು ಮಾಡ್ಬೇಕು ಅನ್ನೋದು ಬೇಡ. ನೀವು ಏನ್ ಡಿಸಿಷನ್ ತಗೊಂಡ್ರು ನಮಗೆ ಸ್ವಾಗತ ಐತಿ ಅಂತ ಹೇಳಿ. ಇಲ್ಲಪ್ಪ, ಯಾವ್ದು ಎಲ್ಲಿ ಎಲ್ಲರೂ ಟಿಕೆಟ್ ಆಸ್ಪಿರೆಂಟ್ಸ್ ಇದ್ದಾರೆ. ಅದ್ರಾಗ ಏನೈತಿ, ಟಿಕೆಟ್ ಯಾರಿಗೆ ಕೊಟ್ರು ದುಡಿಯೋಣ. ನಾನು ನೋಡಿದೆ, ಸ್ವಲ್ಪ ಜನ ನಮ್ಮ ಪಾರ್ಟಿಯಾಗ ಇಲ್ಲ ಅಂತಾರೆ. ಕಾಂಗ್ರೆಸ್ ಪಕ್ಷದಾಗ ಎಲ್ಲ ಹೊಸ ಮುಕ್ಕುಳದವು. ಅವು ಯಾವಾಗ ಬಂದು ಏನು ನನಗೂ ಗೊತ್ತಿಲ್ಲ. ಇಲ್ಲೇ ಅದ್ರ ಕೇಳ, ಅವ್ರಿಗೆ ಕೇಳ. ಗಲಭೆ ಎಲ್ಲಿ ನಡೀತದ ಬರಪ್ಪ, ಗಲಭೆ ಪ್ರಶ್ನೆ ಇಲ್ಲ. ಗಲಾಟೆ ಮಾಡೋದಂತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.